ಭಗವಾನ್ ಶಿವನ ಜನ್ಮ ರಹಸ್ಯದ ಬಗ್ಗೆ ನಿಮಗೇನಾದರೂ ತಿಳಿದಿದೆಯೇ? ಜಗತ್ತೇ ತಿಳಿಯಬೇಕಾದ ರಹಸ್ಯದ ಮಾಹಿತಿ ಇಲ್ಲಿದೆ. ಭಗವಾನ್ ಶಿವ, ವಿಷ್ಣು ಮತ್ತು ಬ್ರಹ್ಮನನ್ನ ತ್ರಿಮೂರ್ತಿ ದೇವರೆಂದು ಪರಿಗಣಿಸಲಾಗುವುದು. ಭಗವಾನ್ ಬ್ರಹ್ಮನು ಸೃಷ್ಟಿಕರ್ತನ ಪಾತ್ರವನ್ನ ನಿರ್ವಹಿಸಿದರೆ ಮತ್ತು ಭಗವಾನ್ ವಿಷ್ಣುವು ರಕ್ಷಕನ ಪಾತ್ರವನ್ನ ನಿರ್ವಹಿಸುತ್ತಾನೆ. ಭಗವಾನ್ ಶಿವನು ಮೂಲಭೂತವಾಗಿ ವಿನಾಶಕನ ಪಾತ್ರವನ್ನ ನಿರ್ವಹಿಸುತ್ತಾನೆ. ಈ ಮೂರು ದೇವರು ಒಟ್ಟಾಗಿ ಪ್ರಕೃತಿಯ ನಿಯಮಗಳನ್ನ ಸಂಕೇತಿಸುತ್ತಾರೆ. ಅವರಿಂದ ಸೃಷ್ಟಿಯಾದ ಎಲ್ಲವೂ ಅಂತಿಮವಾಗಿ ನಾಶವಾಗುತ್ತದೆ. ಈ ಮೂರು ದೇವರುಗಳ ಜನನವು ಸ್ವತಃ ಒಂದು ದೊಡ್ಡ ರಹಸ್ಯವಾಗಿದೆ. ಅನೇಕ ಪುರಾಣಗಳು ಬ್ರಹ್ಮದೇವರು ಮತ್ತು ವಿಷ್ಣು ದೇವರು ಶಿವನಿಂದ ಜನಿಸಿದರು ಎಂದು ನಂಬುತ್ತಾರೆ. ಅದನ್ನ ಸಾಬೀತುಪಡಿಸಲು ಯಾವುದೇ ದೃಢವಾದ ಪುರಾವೆಗಳಿಲ್ಲ. ಈ ಗೊಂದಲವು ನಮ್ಮನ್ನು ಮತ್ತೊಂದು ಪ್ರಮುಖ ಪ್ರಶ್ನೆಗೆ ತರುತ್ತದೆ. ಅದೇನೆಂದರೆ, ಭಗವಾನ್ ಶಿವನು ಜನಿಸಿದ್ದು ಹೇಗೆ ಎಂಬುದಾಗಿದೆ. ಭಗವಾನ್ ಶಿವನನ್ನ ಸ್ವಯಂಭೂ ಎಂದು ಹಲವರು ನಂಬುತ್ತಾರೆ. ಅಂದರೆ ಅವನು ಮಾನವನ ದೇಹದಿಂದ ಹುಟ್ಟಿಲ್ಲ, ಅವನು ಸ್ವಯಂ ಚಾಲಿತವಾಗಿ ರಚಿಸಲ್ಪಟ್ಟವನು. ಬ್ರಹ್ಮಾಂಡದಲ್ಲಿ ಏನೂ ಇಲ್ಲದಿದ್ದಾಗ ಅವನು ಇದ್ದನು ಮತ್ತು ಎಲ್ಲವೂ ನಾಶವಾದ ನಂತರವೂ ಅವನು ಉಳಿಯುತ್ತಾನೆ. ಈ ಕಾರಣದಿಂದ ಶಿವನನ್ನ ಆದಿದೇವನೆಂದು ಕರೆಯಲಾಗುತ್ತದೆ. ಅಂದರೆ ಹಿಂದೂ ಪುರಾಣಗಳ ಅತ್ಯಂತ ಹಿಂದಿನ ದೇವರು. ಕೆಲವು ಕಥೆಗಳು ಶಿವನ ಜನನದ ಕುರಿತು ಹೇಳುತ್ತವೆ. ಅಂತಹ ಕಥೆಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ಕ್ರೀನ್ನ ಬಲಭಾಗದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವಿಡಿಯೋಗಳ ಫಾಸ್ಟ್ ನೋಟಿಫಿಕೇಶನ್ ಅನ್ನ ಪಡೆದುಕೊಳ್ಳಿ. ಮೊದಲೇ ಹೇಳಿರುವ ಹಾಗೆ ಹಲವಾರು ಕಥೆಗಳು ಶಿವನ ಜನ್ಮ ರಹಸ್ಯದ ಬಗ್ಗೆ ಹೇಳುತ್ತವೆ. ಅದರಲ್ಲೊಂದು ಭಗವಾನ್ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಡೆದ ವಾದದ ಕತೆ. ಸ್ಪಷ್ಟವಾಗಿ ಈ ಎರಡೂ ದೇವರುಗಳು ಯಾರು ಹೆಚ್ಚು ಶ್ರೇಷ್ಠರು ಎಂದು ಪರಸ್ಪರ ವಾದಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ಜ್ವಲಂತ ಸ್ತಂಭ ಕಾಣಿಸಿಕೊಂಡಿತು. ವಿಷ್ಣು ಮತ್ತು ಬ್ರಹ್ಮನ ವಾದವನ್ನ ಕೇಳಿದ ಸ್ತಂಭವು, ನಿಮ್ಮಿಬ್ಬರಲ್ಲಿ ಯಾರು ಮೊದಲು ನನ್ನ ಆರಂಭವನ್ನ ಮತ್ತು ಅಂತ್ಯವನ್ನ ಕಂಡುಹಿಡಿಯುತ್ತಾರೋ ಅವರನ್ನ ಶ್ರೇಷ್ಠರು ಎಂದು ಪರಿಗಣಿಸಲಾಗುವುದು ಎಂದು ಆ ಧ್ವನಿ ಹೇಳುತ್ತದೆ. ತಕ್ಷಣವೇ ಬ್ರಹ್ಮ ಮತ್ತು ವಿಷ್ಣು ಸ್ತಂಭದ ಅಂತ್ಯ ಮತ್ತು ಆರಂಭವನ್ನ ಹುಡುಕಲು ಮುಂದಾಗುತ್ತಾರೆ. ಇದಕ್ಕೆ ಉತ್ತರವನ್ನ ಹುಡುಕಿಕೊಳ್ಳಲು ಭಗವಾನ್ ಬ್ರಹ್ಮನು ತಕ್ಷಣವೇ ತನ್ನನ್ನ ಹೆಬ್ಬಾತುವಾಗಿ ಪರಿವರ್ತಿಸಿಕೊಂಡು ಸ್ತಂಭದ ಮೇಲ್ಭಾಗವನ್ನ ಹುಡುಕಲು ಮೇಲಕ್ಕೆ ಹಾರಿ ಹೋಗುತ್ತಾನೆ. ಅದೇ ಸಮಯದಲ್ಲಿ ಭಗವಾನ್ ವಿಷ್ಣು ತನ್ನನ್ನ ಹಂದಿಯಾಗಿ ಪರಿವರ್ತಿಸಿಕೊಂಡು ಸ್ತಂಭದ ಅಂತ್ಯವನ್ನ ಹುಡುಕಲು ಭೂಮಿಯನ್ನು ಆಳವಾಗಿ ಅಗೆಯಲು ಪ್ರಾರಂಭಿಸುತ್ತಾನೆ. ಇಬ್ಬರು ದಣಿವರಿವಿಲ್ಲದೆ ಎಷ್ಟೇ ಪ್ರಯತ್ನಿಸಿದರೂ ಅವರಿಬ್ಬರಿಗೂ ಸ್ತಂಭದ ಮೇಲ್ಭಾಗ ಮತ್ತು ಅಂತ್ಯವನ್ನ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಈ ಪ್ರಯತ್ನದಲ್ಲಿ ಭಗವಾನ್ ವಿಷ್ಣು ಮತ್ತು ಬ್ರಹ್ಮನು ಎಂದಿಗೂ ಅಂತ್ಯವಿಲ್ಲದ ಶಾಶ್ವತತೆಯನ್ನ ಕಂಡುಕೊಂಡರು. ಬ್ರಹ್ಮ ಮತ್ತು ವಿಷ್ಣು ಇಬ್ಬರಿಗೂ ಸ್ತಂಭದ ಆರಂಭ ಮತ್ತು ಅಂತ್ಯ ಸಿಗದೇ ಇದ್ದಾಗ ಅವರು ತಮ್ಮ ತಪ್ಪನ್ನ ಅರಿತುಕೊಂಡರು. ನಮ್ಮಿಬ್ಬರಿಗಿಂತಲೂ ಶ್ರೇಷ್ಠವಾದ ಶಕ್ತಿ ಬೇರೊಂದಿದೆ ಎಂಬುದು ತಿಳಿಯಿತು. ಅವರಿಬ್ಬರು ಸ್ತಂಭದ ಧ್ವನಿಯ ಬಳಿ ನೀನು ಯಾರೆಂದು ಕೇಳಿದಾಗ ಅಲ್ಲಿ ಭಗವಾನ್ ಶಿವನು ಪ್ರತ್ಯಕ್ಷನಾಗುತ್ತಾನೆ. ನಂತರ ಇಬ್ಬರು ಶಿವನ ಬಳಿ ತಮ್ಮ ತಪ್ಪಿಗೆ ಕ್ಷಮೆಯನ್ನ ಕೇಳುತ್ತಾರೆ. ಅಂದಿನಿಂದ ತ್ರಿಮೂರ್ತಿಗಳಲ್ಲಿ ಶಿವನನ್ನೇ ಸರ್ವಶಕ್ತ, ಸರ್ವಶ್ರೇಷ್ಠ ಎಂದು ಕರೆಯಲಾಗುತ್ತದೆ. ಭೂಮಿಯ ಮೇಲೆ ಶಿವನನ್ನ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ಹಾಗೂ ಆತನನ್ನ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.